ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆ ಪಾಠವನ್ನ ಲಾಸ್ಟ್ ಟೈಮ್ ನಿಮ್ಗ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗೆ ಈಗ ನಕ್ಷಾ ವಿಧಾನ ಮುಗ್ದೈತಿ, ಆದೇಶ ವಿಧಾನವನ್ನ ನಾನು ಅರ್ಧ ಮಾಡಿದ್ದೇನೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅದರದ ಕಂಟಿನ್ಯೂ ಪಾಠನ ನಾನು ಇವತ್ತು ಹೇಳ್ತಾ ಇದ್ದೇನೆ. ಯಾವ್ದು ಹೇಳ್ರಿ? ಆದೇಶ ವಿಧಾನ. ಆದೇಶ ವಿಧಾನ. ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್. ಇದ್ರೊಳಗೆ ನಾನು ಇವಾಗ ಫಸ್ಟ್ನೇ ಮೇನ್ ಮುಗಿಸಿದೆ, 2ನೇ ಮೇನು, ಆಮೇಲೆ 3rd ಮೇನ್ ಒಳಗು ಫಸ್ಟ್ ಒನ್ ಹೇಳಿದ್ದೇನೆ. ಈಗ ಸೆಕೆಂಡ್ ಅನ್ನ 3rd ಮೇನ್ ಒಳಗ ಸೆಕೆಂಡ್ ಅನ್ನ ಹೇಳ್ತೇನೆ ನೋಡ್ರಿ. ನಾ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. 2 ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನು ಕಂಡುಹಿಡಿಯಿರಿ. ಪರಿಪೂರಕ ಕೋನ ಅಂದ್ರೆ ಎಷ್ಟು ಡಿಗ್ರಿ ಇರ್ತೈತಿ ನೋಡ್ರಿ? ಪರಿಪೂರಕ ಕೋನ ಅಥವಾ ಪೂರಕ ಕೋನ. ಪೂರಕ ಕೋನ ಅಂದ್ರೆ ಎಷ್ಟು ಇರ್ತೈತಿ ಹೇಳ್ರಿ? ಅದರದ್ದು ಕಾನ್ಸೆಪ್ಟ್ ಅರ್ಥ ಇದೆ ನಿಮಗ? ಈಗ ಇದೊಂದು ಲೈನ್, ಸರಳ ರೇಖೆ, ಇಲ್ಲೊಂದು ಲೈನ್ ಬಂತಂದ್ರ, ಹೌದಾ? ಇವೆರಡು ಕೂಡಿಸಿದ್ರ, ಈ ಆಂಗಲ್ ಕೂಡಿಸಿದ್ರ ನಮಗೆ ಎಷ್ಟು ಬರ್ಬೇಕು ಹೇಳ್ರಿ? 180 ಡಿಗ್ರಿ. ನೀವು ಸರಳ ಯುಗ್ಮಗಳು ಅಂತ 9th ಒಳಗದು ಕೇಳಿರ್ಬೋದು ಕ್ವಶನ್. ಅಂದ್ರ ಈ ಪದ ಸರಳ ಯುಗ್ಮಗಳು ಅಂದ್ರ ಈ 2 ಕೋನಗಳು ಕೂಡಿಸಿ ನಮಗ 180 ಡಿಗ್ರಿ ಇತ್ತಪ್ಪ ಅಂದ್ರ ನಾವು ಇದಕ್ಕ ಪರಿಪೂರಕ ಕೋನ ಅಂತ ಕರಿತೇವೆ. ಆಮೇಲೆ ಅಕಸ್ಮಾತ್ ಇದು ಹಿಂಗಿತ್ತಂದ್ರ, ಇದು ಎಕ್ಸಾಕ್ಟ್ 90 ಡಿಗ್ರಿ, ಇಲ್ಲಿ ಇಲ್ಲೊಂದು ಕೋನ ಇತ್ತಂದ್ರ ಇದು ಕೂಡ್ಸಿದ್ರೆ ನಮಗೆ ಎಷ್ಟು ಬರ್ಬೇಕು? 90 ಡಿಗ್ರಿ ಬಂದ್ರ ಅದಕ್ಕ ಪೂರಕ ಕೋನಗಳು ಅಂತೇವಿ. ಹಿಂಗ್ 2 ಕೂಡ್ಸಿದ್ರ ಅದು 180 ಬಂತಂದ್ರ ಅದಕ್ಕ ಪರಿಪೂರಕ ಕೋನಗಳು ಅಂತ ಕರಿತೇವೆ. ಅರ್ಥ ಆಯ್ತಾ? ಪರಿಪೂರಕ ಕೋನ ಅಂದ್ರ ಅದ ಮೇನ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಈಗ ನೋಡ್ರಿ, 2 ಪರಿಪೂರಕ ಕೋನಗಳು. ಸೊ ಅವ್ 2 ಕೋನಗಳು, ಆ 2 ಕೋನಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ, ಹೌದಾ? ಎಕ್ಸ್ ಮತ್ತು ವಾಯ್ ಆಗಿರಲಿ. ಸೊ ಈಗ ನೋಡ್ರಿ, ಆ 2 ಕೋನಗಳ ಕೂಡಿ ನಮ್ಗ ಅವ್ರು ಏನ್ ಹೇಳಿದಾರು? ಪರಿಪೂರಕ ಕೋನಗಳಾಗ್ತಾವು ಅಂತ. ಸೊ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಒಂದು ಇಕ್ವೇಶನ್ ಬಂತು ನಮಗ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬಂತು. ಆಮೇಲೆ ಇನ್ನೊಂದು ಕಂಡೀಷನ್ ಏನಿದೆ ನೋಡ್ರಿ, ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ. ನಾ ಇವಾಗ ದೊಡ್ಡ ಕೋನ ಅಂದ್ರ ಎಕ್ಸ್ ಅಂತ ತಗೋತೇನೆ, ಹೌದಾ? ಅವ್ರು ಏನ್ ಹೇಳ್ಯಾರಂತ? ಚಿಕ್ಕ ಕೋನ ಅಂದ್ರ ವಾಯ್, ಹೌದಾ? ಚಿಕ್ಕ ಕೋನಕ್ಕಿಂತ ಎಷ್ಟು ಡಿಗ್ರಿ ಜಾಸ್ತಿ ಆಗಿದೆ ಅಂತದು? 18 ಡಿಗ್ರಿ ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? 2 ಕೋನಗಳು ಪರಿಪೂರಕ ಕೋನಗಳಂದಾಗ ಈ ಟೈಪ್ ಇಕ್ವೇಶನ್ ಬಂತು ನಮಗ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇನ್ನೊಂದು ಕಂಡೀಷನ್ ಏನ್ ಹೇಳಿದಾರ ಅವರು? ದೊಡ್ಡ ಕೋನ. ನಾನು ದೊಡ್ಡ ಕೋನ ಎಕ್ಸ್ ಅಂತ ತಗೊಂಡಿದ್ದೀನಿ, ಸಣ್ಣ ಕೋನ ಅಥವಾ ಚಿಕ್ಕ ಕೋನ ವಾಯ್ ಅಂತ ತಗೊಂಡಿದ್ದೀನಿ. ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಅಧಿಕವಾಗಿದೆ. 18ರಷ್ಟು ಅದು ಅಧಿಕವಾಗಿದೆ ಅಂತ ಅರ್ಥ ಆಯ್ತು. ಸೊ ಈಗ ನನಗಿದು ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2 ಕರೆಕ್ಟ್. ಈಗ ನಮಗ ಸಮೀಕರಣಗಳನ್ನ ಕೊಟ್ಟಾಗ ನಾವು ಅದನ್ನ ಎಕ್ಸ್ ಈಕ್ವಲ್ ಟು ಮಾಡ್ಕೊಂಡು ಆಮೇಲೆ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ವಿ. ಬಟ್ ಇಲ್ಲಿ ಆಲ್ರೆಡಿ ನಮಗೆ ಎಕ್ಸ್ ಈಕ್ವಲ್ ಟು ಬಂದಾಗ ನಾವು ಅದನ್ನ ಇನ್ನೊಂದು ಸ್ಟೆಪ್ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಾ ಏನ್ ಮಾಡ್ತೇನೆ? ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಸೊ ಈಗ ಸಮೀಕರಣ 1 ಏನಿದೆ ನೋಡ್ರಿ, ನಮಗ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಇದೆ, ಕರೆಕ್ಟ್. ಈಗ ಎಕ್ಸ್ ಬದ್ಲಿ ನಾ ಇದನ್ನ ಹಾಕ್ಬೋದು, ವಾಯ್ ಪ್ಲಸ್ 18 ಅಂತ ಹಾಕ್ಲಿ. ವಾಯ್ ಪ್ಲಸ್ 18 ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 180 ಡಿಗ್ರಿ, ಕರೆಕ್ಟ್. ಇಲ್ಲಿ ನೋಡ್ರಿ, ವಾಯ್ ಎಷ್ಟಾಯ್ತು ಹೇಳ್ರಿ? 2y ಇಸ್ ಈಕ್ವಲ್ ಟು 180 ಮೈನಸ್ ಈ 18 ಇದ್ದದನ್ನ ಪ್ಲಸ್ 18 ಇದ್ದದನ್ನ ಆ ಕಡೆ ಕಳಿಸ್ರಿ.
-18 ಆಯ್ತು. 2y ಇಸ್ ಈಕ್ವಲ್ ಟು 180 -18 ಮಾಡ್ರಿ ಎಷ್ಟಾತ್ ನೋಡ್ರಿ 2 6 ಕರೆಕ್ಟ್ 162 ಆಯ್ತು ಕರೆಕ್ಟ್. ಸೊ y ಇಸ್ ಈಕ್ವಲ್ ಟು 162 ಡಿವೈಡೆಡ್ ಬೈ 2 ಎಷ್ಟಾತ್ ನೋಡ್ರಿ 2 ಒಂದ್ಲೆ 2 ಎಂಟ್ಲೆ 2 ಒಂದ್ಲೆ. ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು 81 ಆಯ್ತು. y ಇಸ್ ಈಕ್ವಲ್ ಟು 81 ಆಯ್ತು. ಸೊ ನಾ ಈಗ ಏನ್ ಮಾಡ್ಬೇಕು y ಸಿಕ್ತು x ಬೆಲೆ ಗೊತ್ತಾಗ್ಬೇಕಲ್ಲ ನಮಗೀಗ. x ಬೆಲೆ ನೋಡೋಣ ಈಗ. ಇದನ್ನ ರಬ್ ಮಾಡ್ಬೋದು. y ಬೆಲೆ ಎಷ್ಟು ಬಂದಿದೆ ನಮಗ 81 ಬಂದಿದೆ. ಸಮೀಕರಣ 2ರಿಂದ ಸಮೀಕರಣ 2 ಏನಿದೆ ನೋಡ್ರಿ x ಇಸ್ ಈಕ್ವಲ್ ಟು y ಪ್ಲಸ್ 18 ಅಂತ ಇದೆ ಹೌದಾ. y ಪ್ಲಸ್ 18 ಅಂತ ಇದ್ದಾಗ ಸೊ x ಇಸ್ ಈಕ್ವಲ್ ಟು y ಅಂದ್ರೆ ಎಷ್ಟು ಬಂದಿದೆ ನಮಗ 81 ಪ್ಲಸ್ 18 81 ಪ್ಲಸ್ 18 ಎಷ್ಟಾಗತ್ ನೋಡ್ರಿ 8 1 9 ಕರೆಕ್ಟ್ 9 1 ಇದು ಸಾರಿ 8 1 ಇದು 9 x ಇಸ್ ಈಕ್ವಲ್ ಟು 99 ಪ್ಲಸ್ ಇದೊಂದು 81 ಆಯ್ತು ಹೌದಾ. ಈಗ ನಮಗ x ವ್ಯಾಲ್ಯೂ 99 ಬಂತು, y ವ್ಯಾಲ್ಯೂ ಎಷ್ಟು ಬಂತು 81 ಬಂತು ಹೌದಾ. ಈಗ ನಾನು ಅವೆರಡು ಕೂಡಿಸಿದ್ರು 180 ಬರ್ತಾವಿಲ್ಲ ಜಸ್ಟ್ ಫಾರ್ ಅವರ್ ಕ್ಲಾರಿಟಿ ಹೌದಾ. ನಮಗ ಅದ ಆನ್ಸರ್ ನಾವು ಮಾಡಿದಂತ ಲೆಕ್ಕ ನಮಗ ಕರೆಕ್ಟ್ ಅದಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಲಿಕ್ಕೆ ಅಷ್ಟ ನೋಡ್ರಿ. 9 1 10 ಹೌದಾ 9 9 18 180 ಬಂತು. ಎರಡು ಪರಿಪೂರಕ ಕೋನಗಳ ಮೊತ್ತ ಎಷ್ಟಾತ್ ನಮಗ 180 ಡಿಗ್ರಿ ಆಯ್ತು. ಅಂದ್ರೆ ನಾವು ಮಾಡಿದಂತ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಥರ್ಡ್ ಒನ್ ಫೋರ್ತ್ ಒನ್ ನೀವ ಮಾಡ್ರಿ, ಅವು ಅಷ್ಟ ಇಂಪಾರ್ಟೆಂಟ್ ಅಲ್ಲ. ಈಗ ನಾನು ಫಿಫ್ತ್ ಒನ್ ನೋಡ್ತೇನಂತ ಹೌದಾ. ಫಿಫ್ತ್ ಒನ್ ಈ ಟೈಪ್ ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರ, ಸ್ವಲ್ಪ ಅಲರ್ಟ್ ಆಗಿ ಅಭ್ಯಾಸ ಮಾಡ್ರಿ ಹೌದಾ. ಫಿಫ್ತ್ ಒನ್ ಏನಿದೆ ನೋಡ್ರಿ, ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು 9 ಡಿವೈಡೆಡ್ ಬೈ 11 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದರೆ ಅದು 5/6 ಆಗುತ್ತದೆ. ಆ ಭಿನ್ನ ರಾಶಿಯನ್ನು ಕಂಡು ಹಿಡಿಯಿರಿ ಅಂತ ಇದೆ ಕರೆಕ್ಟ್. ಸೊ ಆ ಭಿನ್ನ ರಾಶಿ ನಾ ಯಾವ ರೀತಿ ಬರೀತೆ ನೋಡ್ರಿ. ಇದು ಫಿಫ್ತ್ ಒನ್, ಇದು ಸ್ವಲ್ಪ ಇಂಪಾರ್ಟೆಂಟ್. ಈ ಟೈಪ್ ಕ್ವಶನ್ಸ್ ಕೇಳ್ತಿರ್ತಾರೆ ನಿಮ್ಗ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ. ಆ ಭಿನ್ನ ರಾಶಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ y ಆಗಿರಲಿ ಹೌದಾ. ಎಕ್ಸ್ ಡಿವೈಡೆಡ್ ಬೈ y ಆಗಿರಲಿ. ಅವ್ರು ಫಸ್ಟ್ ಕಂಡೀಷನ್ ಏನ್ ಹೇಳಿದಾರ ನೋಡ್ರಿ, ಒಂದು ಭಿನ್ನ ರಾಶಿಯ, ಇದು ಒಂದು ಭಿನ್ನ ರಾಶಿ ನಮಗ ಎಕ್ಸ್ ಡಿವೈಡೆಡ್ ಬೈ y ಅನ್ನೋದು ಒಂದು ಭಿನ್ನ ರಾಶಿ. ಈ ಭಿನ್ನ ರಾಶಿಗೆ ಎರಡನ್ನು ಸೇರಿಸಿದರೆ ಅಂಶ ಮತ್ತು ಛೇದಕ್ಕೆ ಹೌದಾ. ಅಂಶ ಮತ್ತು ಛೇದಕ್ಕೆ ಎರಡನ್ನು ಸೇರಿಸು ಅಂದ್ರೆ ನಾವು ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಸೇರಿಸಿದಾಗ ಉತ್ತರ ಎಷ್ಟು ಬರ್ತೈತಂತ 9 ಡಿವೈಡೆಡ್ ಬೈ 11 ಬರ್ತೈತಿ. 9 ಡಿವೈಡೆಡ್ ಬೈ 11 ಬರ್ತೈತಿ. ಈ ರೀತಿ ಇದ್ವು ಅಂದ್ರೆ ನಮ್ಗೆ ಸಮೀಕರಣಗಳನ್ನ ಕರೆಕ್ಟ್ ಆಗಿ ಬಿಡಿಸ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅದು ಭಿನ್ನ ರಾಶಿ ಒಳಗಿದೆ. ನಾವ್ ಅದನ್ನ ನೀಟಾಗಿ ಸಮೀಕರಣದ ಆದರ್ಶ ರೂಪದೊಳಗ ತರಬೇಕು. ಸೊ ಈ ರೀತಿ ಇದ್ವು ಅಂದ್ರೆ ಎರಡೂ ಕಡೆ ಭಿನ್ನ ರಾಶಿ ಇದ್ವು ಅಂದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಓರೆ ಗುಣಾಕಾರವನ್ನ ಮಾಡ್ತೇವಿ ಕರೆಕ್ಟ್. ಓರೆ ಗುಣಾಕಾರವನ್ನ ಮಾಡ್ಬೇಕು. ನಾ ಯಾವ ರೀತಿ ಬರೀತೆ ನೋಡ್ರಿ, 11 ಇಂಟು ಎಕ್ಸ್ ಪ್ಲಸ್ 2 ಕರೆಕ್ಟ್ ಇಸ್ ಈಕ್ವಲ್ ಟು 9 ಇಂಟು ವೈ ಪ್ಲಸ್ 2. 9 ಇಂಟು ವೈ ಪ್ಲಸ್ 2. 11 ಇಂಟು ಎಕ್ಸ್ 11x ಪ್ಲಸ್ 11 ಇಂಟು 2 22 ಇಸ್ ಈಕ್ವಲ್ ಟು 9y ಹೌದಾ. 9 ಇಂಟು y 9y ಪ್ಲಸ್ 18. 9 2 18 ಆಯ್ತು. ಸೊ ಸಂಖ್ಯೆಗಳನ್ನ ಇದ್ದದ್ದನ್ನು ಒಂದ್ ಕಡೆ ಮಾಡೋಣ, ಆಮೇಲೆ ಅಂಕಿಗಳನ್ನ ಒಂದ್ ಕಡೆ ಮಾಡೋಣ. ನಾ ಯಾವ ರೀತಿ ಮಾಡ್ತೇನೆ ನೋಡ್ರಿ, 11x ಇಲ್ಲೇ ಪ್ಲಸ್ 9 ಇದ್ದದ್ದನ್ನ ಈ ಸೈಡ್ ತೊಂಬರಿ,
-9 ಇಸ್ ಈಕ್ವಲ್ ಟು 18. ಇಲ್ಲಿ +22 ಇದ್ದದನ್ನ ಈ ಸೈಡ್ ತೊಂಬರ್ರಿ, -22 ಆಯ್ತು, -22 ಆಯ್ತು. ಸೊ 11x -19, ಸಾರಿ 9y ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ 18ರೊಳಗೆ 22 ಮೈನಸ್ ಮಾಡ್ಲಿಕ್ಕೆ ಬರ್ತೈತೇನೋ, ಬರುದಿಲ್ಲ. ಸೊ ನಾವಾಗ ಏನ್ ಮಾಡ್ಬೇಕು, ವಿಜಾತಿಯ ಚಿಹ್ನೆಗಳಿದ್ದಾಗ ನಾವು ಮೈನಸ್ ಮಾಡ್ಬೇಕಂದ್ರೆ ನಮ್ಗೆ ರೂಲ್ಸ್ ಗೊತ್ತಿದೆ. ಸೊ 22 ಒಳಗೆ 18 ಮೈನಸ್ ಮಾಡ್ರಿ ಎಷ್ಟಾಗತ್ತ, 4. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -4 ಬರ್ತೈತಿ. ಇವಾಗ ನಮಗಿದು ರೇಖಾತ್ಮಕ ಸಮೀಕರಣ ಆಯ್ತು. ಕರೆಕ್ಟ್, ಇದು ಇಕ್ವೇಶನ್ ನಂಬರ್ 1 ಆಯ್ತು. ಇದು ಅವ್ರು ಹೇಳಿದಂತ ಒಂದು ಕಂಡೀಷನ್ ಪ್ರಕಾರ ಒಂದು ಸಮೀಕರಣವನ್ನ ನಾನು ತಗೊಂಡೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದಾರೆ ನೋಡ್ರಿ, ಸೇಮ್ ಅದೇ ಭಿನ್ನ ರಾಶಿಗೆ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದಾಗ ಅದು 5/6 ಆಗುತ್ತದೆ ಅಂತ ಹೇಳಿದ್ದಾರೆ. ಸೊ ಅದೇ ಇಕ್ವೇಶನ್, ಹೌದಾ, ಈಗ ಏನ್ ಮಾಡ್ಯಾರಂತವ್ರು, ಅಂಶ ಮತ್ತು ಛೇದಕ್ಕೆ ಇಲ್ಲಿ 2 ಸೇರಿಸಿದಾರಲ್ಲ, ನಾವೀಗ ಏನ್ ಮಾಡ್ಬೇಕು, +3 ಮಾಡ್ಬೇಕು. +3 ಮಾಡಿದಾಗ ಎಷ್ಟಾಗತ್ತಂತ, 5/6 ಆಗತ್ತ, 5/6 ಅಂತ ಆಗತ್ತ. ಕರೆಕ್ಟ್. ಇವಾಗ ಏನ್ ಮಾಡ್ಬೇಕು ನಾವು, ಈಗ ಇಲ್ಲಿ ಹೇಳಿದ ಹಾಗೇನ ಇದನ್ನೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಓರೆ ಗುಣಾಕಾರವನ್ನ ಮಾಡ್ಬೇಕು. ಓರೆ ಗುಣಾಕಾರ ಮಾಡೋದ್ರಿಂದ ನೋಡ್ರಿ, ಇಲ್ಲಿ 6 ಇದಕ್ ಗುಣಾಕಾರ ಮಾಡ್ಬೇಕು, 5 ಇದಕ್ಕ ಗುಣಾಕಾರ ಮಾಡ್ಬೇಕು. 6 × x + 3 ಇಸ್ ಈಕ್ವಲ್ ಟು 5 × y + 3. 5 × y + 3. 6 ಒಳಗ್ ಹಾಕೋಣ ಅಂದ್ರೆ ಅದ್ರ ಜೊತೆ ಒಂದ್ಸಲ x ಜೊತೆ ಗುಣಾಕಾರ ಆಗ್ಬೇಕು, ಒಂದ್ ಜೊತೆ 3 ಜೊತೆ ಗುಣಾಕಾರ ಆಗ್ಬೇಕು. 6 × x ಏನಾಗತ್ ನೋಡ್ರಿ, 6x + 6 3 18 ಇಸ್ ಈಕ್ವಲ್ ಟು 5y + 5 3 5 3 15 ಆಯ್ತು. ಕರೆಕ್ಟ್. 6x ಇಲ್ಲಿ +y ಇದ್ದದ್ದು ಈ ಸೈಡ್ ತೊಂಬರ್ರಿ, -5y. ಕರೆಕ್ಟ್. ಇದು 15. ಇಲ್ಲಿ +18 ಇದ್ದದ್ದನ್ನ ಈ ಕಡೆ ತೊಂಬರ್ರಿ, ಏನಾಯ್ತು ಹೇಳ್ರಿ, -18 ಆಗತ್ತ, -18. ನೆಕ್ಸ್ಟ್ 6x - 5y ಎಷ್ಟು, ಇದು ಸಾರಿ, ಇದು 6x - 5y ಇಸ್ ಈಕ್ವಲ್ ಟು 15 - 18 ಮಾಡಿದ್ರೆ ಎಷ್ಟಾಗತ್ ನೋಡ್ರಿ, 15 ಒಳಗ 18 ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ನಾವಾಗ ಏನ್ ಮಾಡ್ಬೇಕು, 18 - 15 ಮಾಡಿದ್ರ 3 ಬರ್ತೈತಿ. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಯಾವ್ದಾಗತ್ತ ಹೇಳ್ರಿ, ಮೈನಸ್ ಆಗತ್ತ. ಇದು ನಮಗ ಇಕ್ವೇಶನ್ ನಂಬರ್ 2. ಈಗ ನಮಗೇನಾದ್ವು ರೇಖಾತ್ಮಕ ಸಮೀಕರಣಗಳು 2 ಸಿಕ್ಕು. ಇನ್ಮೇಲೆ ನಾವೇನ್ ಮಾಡ್ಬೇಕು, ಆದೇಶ ವಿಧಾನವನ್ನ ಬಳಸಿ ನಾವೇನ್ ಮಾಡ್ಬೇಕು, ಈ ಭಿನ್ನ ರಾಶಿಯನ್ನ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಇದನ್ನ ಇನ್ನು ಇದೆ ಇದು ಪ್ರಾಬ್ಲಮ್. ಇದನ್ನ ಸ್ವಲ್ಪ ನಾ ಬರ್ಕೋತೇನೆ ನೋಡ್ರಿ. ಇಲ್ಲಿ 11x - 9y ಇಸ್ ಈಕ್ವಲ್ ಟು -4. ಈಗ ಇದೊಂದು ಬರ್ಕೋತೇನೆ ನೋಡ್ರಿ, 6x - 5y ಇಸ್ ಈಕ್ವಲ್ ಟು -3 ಅಂತ ಇದೆ. ಕರೆಕ್ಟ್. ಈಗ ನೋಡ್ರಿ, ಈಗ ನೋಡ್ರಿ, ನಾನು ಯಾವ್ದಾದ್ರು ಒಂದು ಸಮೀಕರಣ ಇಕ್ವೇಶನ್ 1 ಆರ್ ಇಕ್ವೇಶನ್ 2 ತಗೊಂಡು ನಾ ಏನ್ ಮಾಡ್ತೇನೆ, ಈಗ x = ಅನ್ನ ಮಾಡ್ಕೋಬೇಕು. ನೀವು ಇದನ್ನಾರ ತಗೋರಿ, ಇಕ್ವೇಶನ್ ನಂಬರ್ 1 ಆದ್ರೂ ತಗೋರಿ ಅಥವಾ ಇಕ್ವೇಶನ್ ನಂಬರ್ 2 ಆದ್ರೂ ತಗೋರಿ. ನಾ ಈಗ 2 ತಗೋಬಹುದಾ? ಸಮೀಕರಣ 2ರಿಂದ ಏನಿದೆ ನೋಡ್ರಿ, 6x - 5y ಇಸ್ ಈಕ್ವಲ್ ಟು -3 ಅಂತ ಇದೆ. ಕರೆಕ್ಟ್. ಈಗ ನಾ ಏನ್ ಮಾಡ್ತೇನೆ, 6x ಇಸ್ ಈಕ್ವಲ್ ಟು -3 ಅಲ್ಲೇ ಇರ್ಲಿ, ಈ -5 ಆಚೆ ಕಡೆ ಕಳಿಸ್ರಿ, ಏನಾಯ್ತು, +5 ಆಯ್ತು. ಕರೆಕ್ಟ್. ಈಗ ನಾ ಏನ್ ಮಾಡ್ತೇನೆ, x ಇಸ್ ಈಕ್ವಲ್ ಟು, ನಾ ಇದನ್ನ ಸ್ವಲ್ಪ ಉಲ್ಟಾ ಪಲ್ಟಾ ಬರ್ಕೋಬಹುದು. ಇಲ್ಲೇ ಇಲ್ಲಿ -3 ಇದ್ದದಕ್ಕೆ ನಾವು ನೀಟಾಗಿ ಬರಿಬೇಕಂತಷ್ಟೇ. 5y - 3 ಡಿವೈಡೆಡ್ ಬೈ 6 ಎಲ್ಲಿ ಬಂತು, ಇಲ್ಲಿ ಬಂತು. ಕರೆಕ್ಟ್. 6 ಇಲ್ಲಿ ಬಂತು. ಇವಾಗ ಏನ್ ಮಾಡ್ಬೇಕು, ಈ x ವ್ಯಾಲ್ಯೂವನ್ನ ಇದ್ರೊಳಗೆ ಹಾಕಿ ನಾವು ಆದೇಶವನ್ನ ಹಾಕಿದಾಗ ನಮಗ ಯಾವ ವ್ಯಾಲ್ಯೂ ಬರ್ತದಂತ ನೋಡೋಣ ಅಂತ. ಇದಕ್ ನಾನು ಇಕ್ವೇಶನ್ ನಂಬರ್ 3 ಅಂತ ಕರಿತೀನಿ.
ಸಮೀಕರಣ ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿ ಸೊ 11x minus 9y is equal to minus 4. 11x minus 9y is equal to minus 4 ಅಂತ ಇದೆ. ಸೊ ನಾ ಈಗ ಏನ್ ಮಾಡ್ತೀನಿ 11 into x ಬದ್ಲಿ ನಾ ಇದನ್ನ ಹಾಕ್ಬೋದು 5y minus 3 divided by 6 minus 9y is equal to minus 4 ಅಂತ ಆಯ್ತು. ಈಗ ನೋಡ್ರಿ ಇಲ್ಲಿ ಏನಾದ್ರೂ ಕಟ್ತಾ ಹೋಗ್ತೇನೋ ನೋಡ್ಬೇಕು, ಇಲ್ಲಂತೂ ಕಟ್ತಾ ಹೋಗುದಿಲ್ಲ ಈಗ ನಮಗ. ಸೊ ಅವಾಗ ನಾ ಏನ್ ಮಾಡ್ತೇನೆ ಈ 11 ಅನ್ನ ಒಳಗ್ ಹಾಕ್ತೇನೆ, ಅಂದ್ರೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೇನೆ. 11 ಐದ್ಲೆ ಎಷ್ಟಾಗತ್ ನೋಡ್ರಿ 55y ಮೈನಸ್ 11 ಮೂರ್ಲೆ 33 ಮೈನಸ್ 9y ಇಲ್ಲಿ ಡಿವೈಡೆಡ್ ಬೈ 6 ಇದೆ ಇಸ್ ಈಕ್ವಲ್ ಟು ಮೈನಸ್ 4 ಅಂತ ಆಯ್ತು. ಕರೆಕ್ಟ್. ಈಗ ಏನ್ ಮಾಡ್ತೇನೆ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ 1 ಇರ್ತೈತಿ. ಮತ್ತೆ 6 ಮತ್ತೆ 1ರ ಲಸ ಎಷ್ಟು ಅಥವಾ LCM ಎಷ್ಟು ಬರುತ್ತೆ ಹೇಳ್ರಿ ನಮ್ಗ 6 ಬರ್ತೈತಿ. ನಾ ಈ ಸೈಡ್ ಬರಿಬಹುದು ಇದನ್ನ. ಇಲ್ಲೇ LCM ಎಷ್ಟು ಬರ್ತೈತಿ 6 ಬರ್ತೈತಿ. ಸೊ 6 1 ಇಲ್ಲಿ ಬಂತು 1 6 ಇಲ್ಲಿ ಬಂತು. ಕರೆಕ್ಟ್. ಈಗ ನೋಡ್ರಿ 55y ಮೈನಸ್ 33 ಮೈನಸ್ ಇಲ್ಲಿ ನೋಡ್ರಿ 6 9 54 6 9 ಎಷ್ಟಾಯ್ತು 54y is equal to minus 4 ಆಯ್ತು. ಸೊ ಈ ಭಿನ್ನ ರಾಶಿ ಇದ್ದದನ್ನ ನಾನು ಈ ಸೈಡ್ ಕಳಿಸ್ತೀನಿ. ಇಲ್ಲಿ ನೋಡ್ರಿ 55y ಮೈನಸ್ 54y ಅನ್ನ ಮೈನಸ್ ಮಾಡ್ಬೋದು. ಅವಾಗ ಏನಾಯ್ತು ಜಸ್ಟ್ y ಬಂತು. ಕರೆಕ್ಟ್. ಮೈನಸ್ 33 ಬಂತು. ಈ ಸೈಡ್ ಇದನ್ನ ಕಳಿಸಿದಾಗ ಮೈನಸ್ 24 ಬಂತು. 6 4 24. ಸೊ y ಇಸ್ ಈಕ್ವಲ್ ಟು ಈ ಮೈನಸ್ 33 ನ ಈ ಸೈಡ್ ಕಳಿಸಿದ್ರೆ ಏನಾಗತ್ತ ಪ್ಲಸ್ 33 ಮೈನಸ್ 24. ಕರೆಕ್ಟ್. ಈಗ ನೋಡ್ರಿ 33 ಮೈನಸ್ 24 ಮಾಡ್ರಿ ಎಷ್ಟು ಬಂತ ಆನ್ಸರು 33 ಮೈನಸ್ 24 ಅಂದ್ರ 13 ಒಳಗ್ 4 ಅನ್ನ ತೆಗೆದ್ರ 9 ಅಂದ್ರ y ಇಸ್ ಈಕ್ವಲ್ ಟು ಎಷ್ಟು ಬಂತು 9 ಬಂತು. y ಇಸ್ ಈಕ್ವಲ್ ಟು 9 ಬಂತು. ಇವಾಗ ನಾ ಏನ್ ಮಾಡ್ತೇನೆ ಈ y ವ್ಯಾಲ್ಯೂವನ್ನ ಈ ಎರಡು ಸಮೀಕರಣಗಳು ಯಾವ್ದಾದ್ರು ಒಂದ್ರೊಳಗೆ ಹಾಕಿ ನೀವೇನ್ ಮಾಡ್ಬೇಕು ಹೇಳ್ರಿ x ವ್ಯಾಲ್ಯೂವನ್ನ ಕಂಡುಹಿಡಿಬೇಕು. ಸೊ ನಾ ಈಗ ಏನ್ ಮಾಡ್ತೇನೆ ಸಮೀಕರಣ 2 ತಗೋಬಹುದು. ಸಮೀಕರಣ 2 ಏನಿದೆ ನೋಡ್ರಿ 6x ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 3. ನಾನ್ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಈಕ್ವೇಶನ್ ಅನ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಸಣ್ಣದಿದ್ರ ಮಲ್ಟಿಪ್ಲೈ ಮಾಡುವಾಗ ನಿಮಗೆ ಈಸಿ ಇದ್ದದನ್ನ ಸೆಲೆಕ್ಟ್ ಮಾಡ್ಕೊರಿ. ನೀವು ಯಾವ್ದಾದ್ರು ತಗೊಂಡ್ರು ಆನ್ಸರ್ ಬರ್ತೈತಿ. ಬಟ್ ನೀವು ದೊಡ್ಡ ಸಂಖ್ಯೆಯನ್ನ ತಗೊಂಡು ಅದನ್ನ ಮಲ್ಟಿಪ್ಲೈ ಮಾಡೋದ್ರೊಳಗ ನಿಮ್ಗೆ ಟೈಮ್ ಹೋಗಿ ಎಕ್ಸಾಮ್ ಒಳಗ ಟೈಮ್ ಶಾರ್ಟೇಜ್ ಆಗ್ತೈತಿ. ಅರ್ಥ ಆಯ್ತಾ. ಸ್ವಲ್ಪ ಲಘು ನಮಗ್ ಮಲ್ಟಿಪ್ಲೈ ಬರ್ತಾ ಇರ್ಬೇಕು. ಈಸಿ ಇರುವಂತಹ ಇಕ್ವೇಶನ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 6x ಮೈನಸ್ 5 y ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ರಿ ಇಲ್ಲೇ 9 ಬಂದಿದೆ. 9 ಇಸ್ ಈಕ್ವಲ್ ಟು ಮೈನಸ್ 3. ಸೊ 6x ಮೈನಸ್ 5 9 ಎಷ್ಟು ನೋಡ್ರಿ 45 ಇಸ್ ಈಕ್ವಲ್ ಟು ಮೈನಸ್ 3. ಸೊ 6x ಇಸ್ ಈಕ್ವಲ್ ಟು ಮೈನಸ್ 3 ಮೈನಸ್ 45 ಈ ಸೈಡ್ ಬಂತಂದ್ರ ಪ್ಲಸ್ 45 ಮೈನಸ್ 3 ಪ್ಲಸ್ 45 ಎಷ್ಟಾಗತ್ ನೋಡ್ರಿ 6x ಇಸ್ ಈಕ್ವಲ್ ಟು 42 ಆಗತ್ತಾ. 45 ಮೈನಸ್ 3 ಮಾಡಿದ್ರ 42. ಆಮೇಲೆ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈ ಸೈಡ್ ಮಾಡ್ತಾ ನೋಡ್ರಿ. ಮತ್ತೆ 6x ಇಸ್ ಈಕ್ವಲ್ ಟು 42 ಬಂದಿತ್ತು. ಸೊ x ಇಸ್ ಈಕ್ವಲ್ ಟು 42 ಡಿವೈಡೆಡ್ ಬೈ 6. 42 ಡಿವೈಡೆಡ್ ಬೈ 6 ಅಂತ ಇದೆ. ಸೊ 6 1 6 7 therefore x is equal to 7. x is equal to 7 ಅಂತ ಬಂತು. ಸೊ
ಸೊ ಅವ್ರು ಕೇಳಿದಂತ ಆನ್ಸರ್ ಯಾವುದು? ನಮಗ್ ಬರೀ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿಲ್ಲ ಅವರು. ಭಿನ್ನ ರಾಶಿ, ಆ ಭಿನ್ನ ರಾಶಿ ಯಾವುದು? ಆ ಭಿನ್ನ ರಾಶಿ ನಾ ಇಲ್ಲಿ ಏನ್ ಬರ್ದಿದೆ ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಬರ್ತಿದ್ದೇನಲ್ಲ, ಆ ಭಿನ್ನ ರಾಶಿ ಎಕ್ಸ್ ಡಿವೈಡ್ ಗೊತ್ತಿಲ್ದಾಗ ನಾವು ಎಕ್ಸ್ ಮತ್ತೆ ವೈ ಅಂತ ತಗೊಂಡಿದ್ವಿ. ಬಟ್ ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದಿವಲ್ಲ, ಸೊ ದೇರ್ ಫೋರ್ ಆ ಭಿನ್ನ ರಾಶಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? ಇಲ್ಲಿ 7 ಬಂದಿದೆ. ಡಿವೈಡೆಡ್ ಬೈ ವೈ ವ್ಯಾಲ್ಯೂ ಎಷ್ಟು ಬಂದಿದೆ? 9 ಬಂದಿದೆ. ಅಂದ್ರ ಆ ಭಿನ್ನ ರಾಶಿಯನ್ನ ನಾವು ಇಷ್ಟು ಸ್ಟೆಪ್ಸ್ ಒಳಗ ಕಂಡಿಡಿದ್ವಿ. ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್. ಅದು ಮತ್ತೆ 3 ಮತ್ತೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಅಷ್ಟ, 1 or 2 ಮಾರ್ಕ್ಸ್ ಕೊಡುದಿಲ್ಲ. ಜಸ್ಟ್ ನೀವು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡಿರ್ಬೋದು ಎಷ್ಟು ಲೆಂದಿ ಪ್ರೊಸೆಸ್ ಇದೆ ಅಂತ. ಇದು ಅರ್ಥ ಆಯ್ತಾ? ಈ ಪ್ರಾಬ್ಲಮ್ಸ್ ಗಳಿರುವ ಇದೇ ಟೈಪ್ ಲೆಂದಿ ಪ್ರೊಸೆಸ್ ಅದಾವು. ಅವ್ನ ಕೇಳುವುದನ್ನು 3 ಮತ್ತೆ 4 ಮಾರ್ಕ್ಸಿಗೆ ಕೇಳ್ತಾರ. ಅರ್ಥ ಆಯ್ತಾ? ಇದು ಒಂದು ನಿಮಗ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದಂತೂ ಮುಗೀತು. ಯಾವ್ದು ಹೇಳ್ರಿ ಇದು? ಆದೇಶ ವಿಧಾನ. ಇನ್ನೊಂದು ಕ್ವಶನ್ ಇದೆ, ಅದ್ ನಿಮಗ ಅರ್ಥ ಆದ್ರ ಮಾಡ್ರಿ, ಇಲ್ಲಾಂದ್ರೆ ನಂಗೆ ಡೌಟ್ಸ್ ಇದ್ರೆ ನಾನು ಮಾಡಿ ತೋರಿಸ್ತೇನಂತೆ. ಯಾವ್ದು ಹೇಳ್ರಿ ಅದು? ಇನ್ನೊಂದು ಕ್ವಶನ್. ಈಗ ನೆಕ್ಸ್ಟ್ ಹೋಗುದು ಯಾವ್ದು ಹೇಳ್ರಿ? ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ. ಅದು ವರ್ಜಿಸುವ ವಿಧಾನವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನ್ ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಇನ್ನು ಟೈಮ್ ಇತ್ತಂದ್ರ ವರ್ಜಿಸುವ ವಿಧಾನವನ್ನ ನಾನು ನಿಮಗ ಕಂಟಿನ್ಯೂ ಮಾಡ್ತೇನೆ ಅಂತ. ಅರ್ಥ ಆಯ್ತಾ? ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕೇಳ್ತೇನ್ರಿ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10th, ಸಬ್ಜೆಕ್ಟ್ ಮ್ಯಾಥ್ಸ್. ಇಲ್ಲಿ ನೋಡ್ರಿ, ಒಂದನೇ ಕ್ವಶನ್ ಏನಿದೆ? 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಷ್ಟು ಚರಾಕ್ಷರಗಳನ್ನ ಹೊಂದಿರುತ್ತದೆ? ನೋಡ್ರಿ, ಆನ್ಸರ್ ಏನಿರ್ಬೋದು? ಕ್ವಶನ್ ಒಳಗ ಆನ್ಸರ್ ಇದೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಷ್ಟು ಚರಾಕ್ಷರಗಳನ್ನು ಹೊಂದಿರುತ್ತವೆ? ಅಲ್ಲಿರುವ ಎಕ್ಸ್ ಮತ್ತು ವೈ ಚರಾಕ್ಷರಗಳು ಅವ 2 ಚರಾಕ್ಷರಗಳು. ಸೊ ಆಪ್ಷನ್ ಏನ್ ನಮ್ಗ? 1, 3, 2, 6 ಅಂತ ಇದೆ. ಸೊ ಇದು ಈ ರೀತಿ ಇದೆ. ಹೌದಾ? ಈ ಕೆಳಗಿನವುಗಳಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ನೋಡ್ರಿ, ಇಲ್ಲಿ ಒಂದು ಎಕ್ಸ್ ಈಕ್ವಲ್ ಟು 2 ಇದೆ, y ಈಕ್ವಲ್ ಟು 3 ಇದೆ, ಆಮೇಲೆ 2x plus 3y is equal to 5, 3x minus 2y is equal to 7, ab is equal to 6. ಇಲ್ಲಿ ಸಮೀಕರಣಗಳ ಜೋಡಿಗಳು, ರೇಖಾತ್ಮಕ ಸಮೀಕರಣಗಳು ಅಂದ್ರೆ ಎಕ್ಸ್ ವೈ. ಹೌದಾ? ಇಲ್ಲಿ ನೋಡ್ರಿ, ಇದು ಅಲ್ಲ, ಬರೀ ಎಕ್ಸ್ ಈಕ್ವಲ್ ಟು 2 ಅಂತಿದೆ, y ಈಕ್ವಲ್ ಟು 2 ಅಂತಿದೆ, ಆಮೇಲೆ ಇಲ್ಲಿ ab is equal to 6 ಅಂತ ಇದೆ. ಸೊ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ಆಪ್ಷನ್ ಸಿ. 2x plus 3y is equal to 5, 3x minus 2y is equal to 7 ಅಂತ ಇದೆ. ನೆಕ್ಸ್ಟ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ. ಇಲ್ಲಿ ನೋಡ್ರಿ, ಯಾವ್ದಿದೆ ಅಂತ? ax² plus b²y plus c. ಹೌದಾ? ax plus by plus c, ax² plus by is equal to c, ax plus by² is equal to c. ಅಂದ್ರ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ನಮ್ಗೆ ಯಾವ್ದು ಬರ್ತದಂದ್ರ ಆಪ್ಷನ್ ಬಿ, ax plus by is equal to c. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಯಾವ ವಿಧಾನವು ನಕ್ಷೆಯ ರೂಪದಲ್ಲಿ ಬಿಡಿಸಲಾಗುತ್ತದೆ? ಆಪ್ಷನ್ ಎ, ಆದೇಶ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್, ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್. ಇದು ಓರೆ ಗುಣಾಕಾರ ವಿಧಾನ. ನಿಮಗೆ ಆಲ್ರೆಡಿ ನಾನು ಆದೇಶ ವಿಧಾನವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ನೆಕ್ಸ್ಟ್ ವರ್ಜಿಸುವ ವಿಧಾನ. ಇದು ನಾ ಇನ್ನೂ ಹೇಳಿಲ್ಲ. ಓರೆ ಗುಣಾಕಾರ ವಿಧಾನ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ನಕ್ಷೆಯ ವಿಧಾನವನ್ನು ನಾನು ನಿಮಗೆ ಹೇಳಿದ್ದೇನೆ.
ಸೊ ನಕ್ಷೆಯ ರೂಪದಲ್ಲಿ ವ್ಯಕ್ತಪಡಿಸುವಂತಹ ವಿಧಾನ ಯಾವ್ದು ಹೇಳ್ರಿ? ಆದೇಶ ವಿಧಾನ ಒಳಗೆ ಏನಾದ್ರು ಗ್ರಾಫ್ ಹಾಕಿದಿರಿ ಏನು ನೀವು? ಇಲ್ಲ. ಸೊ ಆಪ್ಷನ್ ಡಿ ನಕ್ಷಾ ವಿಧಾನ ಕರೆಕ್ಟ್. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒಂದೇ ಪರಿಹಾರವನ್ನು ಹೊಂದಿದ್ದರೆ ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸುವ ರೇಖೆಗಳು. ಅದು ಒಂದೇ ಒಂದು ಪರಿಹಾರವನ್ನ ಹೊಂದಿತ್ತಂದ್ರ ಯಾವ ರೀತಿಯಾದ ನಕ್ಷೆ ಬರ್ತೈತೆ ಹೇಳ್ರಿ? ಸಮಾಂತರ ರೇಖೆ ಬರ್ತಿತ್ತು, ಅಥವಾ ಐಕ್ಯಗೊಳ್ಳುವ ರೇಖೆ ಬರ್ತಿತ್ತು, ಅಥವಾ ಛೇದಿಸುವ ರೇಖೆ, ಅಥವಾ ಯಾವುದೇ ಪರಿಹಾರವಿಲ್ಲೋ? ಯಾವ ಆಪ್ಷನ್ ಅಂದ್ರ ನಮಗ ಛೇದಿಸಿದ್ರ ಐಕ್ಯಗೊಂಡ್ರು ನಾವು ಒಂದು ಪರಿಹಾರ ಅಂತ ಅಂತೇವ್, ಬಟ್ ಅದಕ್ಕ ಅನನ್ಯ ಪರಿಹಾರಗಳಿರ್ತಾವ. ಬಟ್ ಒಂದೇ ಒಂದು ಪರಿಹಾರ ಸಿಗುವುದು ನಮಗ್ ಯಾವ್ದಂದ್ರ ಆ ಎರಡೂ ರೇಖೆಗಳು ಛೇದಿಸಿದಾಗ ಅಥವಾ ಇಂಟರ್ಸೆಕ್ಟ್ ಈಚ್ ಅದರ್. ಕರೆಕ್ಟ್. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದ್ದಾಗ ಪರಿಹಾರಗಳು. ಅದು ಒಂದು ಸ್ಥಿರ ಅಥವಾ ಛೇದಿಸ್ತತಿ. ಈಗ ನಮ್ಗ ಸ್ಥಿರ ಆಗಿದ್ದಾಗ ಅಂದ್ರ ಅವು ಆ ರೇಖೆಗಳು ಛೇದಿಸಿದಾಗನ ಅದು ಸ್ಥಿರವಾಗಿರ್ತೈತಿ ಜೋಡಿಗಳು. ಆ ರೀತಿ ಛೇದಿಸಿದಾಗ ಪರಿಹಾರ ನಮಗ್ ಎಷ್ಟು ಬರ್ತೈತಿ ಹೇಳ್ರಿ? ಒಂದೇ ಪರಿಹಾರ ಬರ್ತೈತಲ್ಲ. ಸೊ ಒಂದೇ ಪರಿಹಾರ ಅಂದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ 1 2 3 4 ಅಂತ ಇದೆ. ಆಪ್ಷನ್ ಎ ನಮಗ ಒಂದೇ ಒಂದು ಪರಿಹಾರ. ನೆಕ್ಸ್ಟ್, ಸಮೀಕರಣಕ್ಕೆ ಯಾವುದೇ ಪರಿಹಾರವಿಲ್ಲದಿದ್ದಾಗ ನಕ್ಷೆಯು ಪ್ರತಿನಿಧಿಸುವ ರೇಖೆಗಳು. ಈಗ ಯಾವುದೇ ಒಂದು ಸಮೀಕರಣ ಅದು ಪರಿಹಾರನ ಇಲ್ಲ ಅಂತ ನಾವು ಜಸ್ಟ್ ನಿಮಗ ಹೇಳಿದೇನಿ. ಆ ಅನುಪಾತಗಳನ್ನ ಹೋಲಿಸುವುದರ ಮುಖಾಂತರ ನಾವು ಅದು ಆ ರೇಖೆಗಳು ಸಮಾಂತರವಾಗಿರ್ತಾವೋ, ಛೇದಿಸ್ತಾವೋ, ಐಕ್ಯಗೊಳ್ತಾವಂತ ನಾವು ಹೇಳ್ತೇವಿ. ಸೊ ಅದಕ್ಕ ಆ ರೇಖೆಗಳಿಗೆ ಯಾವುದೇ ಪರಿಹಾರವಿಲ್ಲ ಅಂದಾಗ ಆ ರೇಖೆಗಳು ಯಾವ ಆಗಿರ್ತಾವಂದ್ರ ನೋಡ್ರಿ, ಗೆಸ್ ಮಾಡ್ರಿ. ಆಪ್ಷನ್ ಎ ಸಮಾಂತರ ರೇಖೆಗಳು ಆಗಿರ್ತಾವು. ನೆಕ್ಸ್ಟ್, ಎಕ್ಸ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು 0. ಎಕ್ಸ್ ನ ಬೆಲೆ ನಿಮ್ಗೆ ಜಸ್ಟ್ ಇವು ಬೇಸಿಕ್ ಥಿಂಗ್ಸ್, ಮೈನಸ್ ವ್ಯಾಲ್ಯೂ ಏನಾಗ್ತಾ ಪ್ಲಸ್ ವ್ಯಾಲ್ಯೂ ಆಗ್ತಾವ ಅನ್ನೋದಕ್ಕೆ ಇವೆರಡು ಕ್ವಶನ್ಸ್ ಅನ್ನ ಇಟ್ಟಿದೆ ನಾನು. ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ನ ಬೆಲೆ ಏನಾಗತ್ ನೋಡ್ರಿ? -2 ಇದ್ದಿದ್ದು ಆ ಸೈಡ್ ಹೋಗುತ್ತ, ಏನಾಗತ್ತ? +2 ಆಗತ್ತ. ಇಲ್ಲಿ ಆಪ್ಷನ್ ನೋಡ್ರಿ, 4 5 2 -2. -2 ಇದೆ, +2 ಇದೆ. ಹಂಗಾರ ಆನ್ಸರ್ ಯಾವ್ದು ನಮ್ದು? +2. ನೆಕ್ಸ್ಟ್, ಲಾಸ್ಟ್ ಕ್ವಶನ್, 4x is equal to 8. 4x is equal to 8 ಇದ್ದಾಗ ಎಕ್ಸ್ ನ ಬೆಲೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? ಈಗ ಗುಣಾಕಾರ ಇದ್ದಾಗ ಏನಾಗುತ್ತೆ ಅಂತ ಹೇಳಿ ನಾನು, ಇಸ್ ಈಕ್ವಲ್ ಟು ಆ ಕಡೆ ಬಂತಂದ್ರ ಭಾಗಾಕಾರ ಆಗತ್ತ. ಸೊ 4 ಕೆಳಗ್ ಬಂದಾಗ 4 1 4 2 8. ಸೊ ಆನ್ಸರ್ ಏನಾಯ್ತು? 4 ಇದೆ, 2 ಇದೆ, 8 ಇದೆ, 12 ಇದೆ. ಅಂದ್ರ ಆನ್ಸರ್ ನಮ್ದು ಯಾವ್ದು ಹೇಳ್ರಿ? 2 ಅಂದ್ರ ಆಪ್ಷನ್ ಬಿ. ನೆಕ್ಸ್ಟ್, 3x minus 15 ಇದ್ದಾಗ ಎಕ್ಸ್ ನ ಬೆಲೆ. 3x minus 15 is equal to 0 ಇದ್ದಾಗ ಎಕ್ಸ್ ನ ಬೆಲೆ ಎಷ್ಟಾಗತ್ತೆ ನೋಡ್ರಿ? ಆಪ್ಷನ್ ಎ 2, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 9 ಅಂತ ಇದೆ. ಕರೆಕ್ಟ್. ಸೊ ನಾ ಈಗ ಏನ್ ಮಾಡ್ತೇನೆ, 3x is equal to -15 ಇದ್ದಿದ್ದೇನೆ ಆ ಸೈಡ್ ಕಳ್ಸೋಣ, 15 ಆಯ್ತು. ಸೊ 3 ಕೆಳಗ್ ಹೋತಂದ್ರ 3 5 15 ಆಗತ್ತ. ಕರೆಕ್ಟ್. ಇವು ನಿಮಗ ಬೇಸಿಕ್ ಥಿಂಗ್ಸ್ ಇವು. ಸೊ ಆನ್ಸರ್ ಯಾವ್ದಾಗತ್ ನೋಡ್ರಿ? ಆಪ್ಷನ್ ಬಿ 5. ಕರೆಕ್ಟ್. ಇವು ನಿಮಗ ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು. ಅವು ಯಾವ ಹೇಳ್ರಿ? ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಇದು ನಮ್ದು ಕ್ವಿಜ್. ಹೌದಾ? ಕರೆಕ್ಟ್. ಈಗ ನೋಡೋಣ ನೆಕ್ಸ್ಟ್. ಇವಾಗ ಏನಾಯ್ತು? ನಮ್ದು ಮಲ್ಟಿಪಲ್ ಚಾಯ್ಸ್ ಮುಗೀತು. ಈಗ ನೆಕ್ಸ್ಟ್ ಏನಂದ್ರ ನಮ್ದು ಏನಿದೆ ಹೇಳ್ರಿ? ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್. ಎಷ್ಟು ಸ್ಟಾರ್ಟ್ ಮಾಡ್ತೇನೆ, ಅದರದ್ದು ಒಂದು ನಿಮಗೆ ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ವರ್ಜಿಸುವ ವಿಧಾನ ಇದು ಥರ್ಡ್ ಮೆಥಡ್. ನಮಗೀಗ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ಬಿಡಿಸುವಂತಹ ಮೆಥಡ್ ಒಳಗ ಇದು ಥರ್ಡ್ ಮೆಥಡ್. ಫಸ್ಟ್ ಗ್ರಾಫಿಕಲ್ ಮೆಥಡ್, ನಕ್ಷಾ ವಿಧಾನ. ಸೆಕೆಂಡ್ ಒನ್ ಯಾವ್ದು ಹೇಳ್ರಿ? ಆದೇಶ ವಿಧಾನ, ಸಬ್ಸ್ಟಿಟ್ಯೂಷನ್ ಮೆಥಡ್. ಎರಡು ಕಂಪ್ಲೀಟ್ ಆದ್ವು. ಈಗ ಥರ್ಡ್ ಒನ್ ಯಾವ್ದು ಹೇಳ್ರಿ? ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್.
ಎಲಿಮಿನೇಷನ್ ಮೆಥಡ್. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡೋಕ್ಕಿಂತ ನಾನು ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗ್ತೇನೆ ನೋಡ್ರಿ. ಅಭ್ಯಾಸ 3.4 ಅಥವಾ ಎಕ್ಸಸೈಸ್ 3.4. ಸೊ ಅಭ್ಯಾಸ 3.4 ಅಂತ ಇದೆ. ಸೊ ನಾನೀಗ ಇದನ್ನು ಸ್ಟಾರ್ಟ್ ಮಾಡಿದ್ರು ಟೈಮ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಇಲ್ಲಿವರೆಗೂ ಹೇಳಿದಂತಹ ಆದೇಶ ವಿಧಾನ, ಅದರಲ್ಲಿರುತ್ತಂತ ಅಭ್ಯಾಸ, ಆಮೇಲೆ ನೆಕ್ಸ್ಟ್ ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮ್ಗೆಲ್ಲ ಸರಿಯಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೇನೆ. ಇದ್ರ ಮುಂದಿನ ಕ್ಲಾಸ್ ಒಳಗೆ ನಾನು ವರ್ಜಿಸುವ ವಿಧಾನವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.